ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದ ವೃದ್ಧೆ ಬೈರಮ್ಮ ಎಂಬುವವರು ಅನಾರೋಗ್ಯದಿಂದ ಬಳಲುತ್ತಿದ್ರು. ಕಳೆದ 2 ದಿನಗಳಿಂದ ಬೈರಮ್ಮನವರು ಕಾಣಿಸುತ್ತಿರಲಿಲ್ವಂತೆ. ಕುಟುಂಬಸ್ಥರು ಸಹ ಗ್ರಾಮದಲ್ಲಿ ಅಲ್ಲಿ ಇಲ್ಲಿ ಹುಡುಕಾಡಿದ್ದಾರೆ. ಬೈರಮ್ಮ ಸಿಗಲಿಲ್ಲವಾದ್ದರಿಂದ ನೆಂಟರಿಷ್ಟರ ಮನೆಗೆ ಹೋಗಿರಬಹುದೆಂದು ಸುಮ್ಮನಾಗಿದ್ದಾರೆ. ಗ್ರಾಮದ ರೈತ ತ್ಯಾಗರಾಜು ಎಂಬುವರು ತಮ್ಮ ಜಮೀನಿನಲ್ಲಿ ದಾಳಿಂಬೆ ಬೆಳೆ ಹಾಕಿದ್ರು. ಎಂದಿನಂತೆ ಭಾನುವಾರ ಬೆಳಗ್ಗೆ ದಾಳಿಂಬೆಗೆ ನೀರು ಬಿಡಲು ಕೃಷಿ ಹೊಂಡದ ಕಡೆ ಹೋದಾಗ ಕೃಷಿ ಹೊಂಡದಲ್ಲಿ ಶವವೊಂದು ತೇಲಾಡುತ್ತಿರುವುದನ್ನು ಕಂಡು ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ. ಪೊಲೀಸರು ಶವದ ಪರಿಶೀಲನೆ ನಡೆಸಿದಾಗ ಕೃಷಿ ಹೊಂಡದಲ್ಲಿ ತೇಲುತ್ತಿದ್ದ ಶವ ವೃದ್ಧೆ ಬೈರಮ್ಮನವರದ್ದು ಎಂದು ತಿಳಿದು ಬಂದಿದೆ. ಇನ್ನು ಪೊಲೀಸರು ಕುಟುಂಬಸ್ಥರನ್ನ ವಿಚಾರಣೆ ಮಾಡಿದಾಗ ಬೈರಮ್ಮನವರು ಅನಾರೋಗ್ಯದಿಂದ ಬಳಲುತ್ತಿದ್ದು ಕೃಷಿ ಹೊಂಡದ ಬಳಿ ಹೇಗೆ ಬಂದರೋ ಗೊತ್ತಿಲ್ಲ ಎಂದು ತಿಳಿಸಿದ್ದಾರೆ. ಊರು ಯಾವುದು, ನಿಮ್ಮೂರು ಯಾವುದು, ಹೇಗಾಯ್ತಿದೆಲ್ಲ? ಅಂದಾರ್ಲಲ್ಲಿ ನಮ್ಮದು ಮುನ್ರಾಜು. ನಾವು ಬೈರಮ್ಮ ಆಕೆ ನಮ್ಮ ತಾಯಿ. ಆಕೆಗೆ ಆರೋಗ್ಯ ಸರಿಯಿಲ್ಲ ಸುಮಾರು ವರ್ಷಗಳಿಂದ. ಸರಿ ತಲೆಪೇಟು ಬಿದ್ದು ಆವಾಗಿಂದ ಜ್ಞಾಪಶಕ್ತಿ ಎಲ್ಲ ಇದಾಗ್ಬಿಟ್ಟಿತ್ತು. ಇತ್ತೀಚೆಗೆ ಹುಷಾರಿರಲಿಲ್ಲ. ಅದು ಓಡಾಡೋದಕ್ಕೂ ಬೇರೆ ಆಗ್ತಾ ಇರಲಿಲ್ಲ ಜಾಸ್ತಿ. ನಾವೇ ಹೇಳ್ತಾ ಇದ್ವಿ ವಾಕ್ ಮಾಡು ಅಂತೇಳಿ ಹೇಳ್ತಾ ಇದ್ವಿ. ಮನೆಯಲ್ಲೇ ಕುತ್ಕೊಂಡಿದ್ರು, ಕಾಲು ಜೋಮು ಅಂತ ಇದ್ರು, ಓಡಾಡೋಗ್ತಾಯಿದ್ರು. ಓಡಾಡೋಕೆ ಬಂದಿದ್ದು ಏನಾಗಿದೆಯೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಬೆಳಗ್ಗೆ ಈ ಥರ ಆಗಿದೆ. ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.